ಭೀಕರ ಕೊಲೆಗೆ ಬೆಚ್ಚಿ ಬಿದ್ದ ಸಕ್ಕರೆ ನಾಡು. ಸಾಲ ತೀರಿಸಲು ದರೋಡೆ ಪ್ಲಾನ್. ಗರಗಸದಿಂದ ಮರ್ಡರ್. ಹಂತಕನ ಹಿಸ್ಟರಿ ಕೇಳಿ ಪೊಲೀಸರೇ ಶಾಕ್. ಟ್ರ್ಯಾಕ್ಟರ್ ವಿಚಾರಕ್ಕೆ ಬೆಳಗಾವಿಯಲ್ಲಿ ಅಣ್ಣನಿಂದಲೇ ತಮ್ಮನ ಹತ್ಯೆ. ಕುಡಿದ ಮತ್ತಿನಲ್ಲಿ ಸ್ನೇಹಿತನನ್ನೇ ಆತ ಕೊಂದಿದ್ದೇಕೆ? ನೆಲಮಂಗಲದ ಅಪಘಾತದಲ್ಲಿ ಮೃತಪಟ್ಟ 6 ಮಂದಿಯ ಸಾಮೂಹಿಕ ಅಂತ್ಯ ಸಂಸ್ಕಾರ. ಇದೆಲ್ಲದರ ಜೊತೆ ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಂಡ್ಯದಲ್ಲಿ ವ್ಯಕ್ತಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಮರ ಕತ್ತರಿಸುವ ಯಂತ್ರದಿಂದ ಮನಬಂದಂತೆ ಕತ್ತರಿಸಿ ಕೊಲೆ ಮಾಡಲಾಗಿದೆ. ಪಾಂಡವಪುರ ತಾಲೂಕಿನ ಕ್ಯಾತ್ನಹಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ರಮೇಶ್ ಕೊಲೆಯಾದ ದುರ್ದೈವಿ. ಡೆಲಿವರಿ ಬಾಯ್ ರೀತಿ ಮನೆಗೆ ಎಂಟ್ರಿ ಕೊಟ್ಟಿದ್ದ ಕೊಲೆಗಡುಕ ನಿಮಗೆ ಪಾರ್ಸೆಲ್ ಬಂದಿದೆ ಅಂತ ಹೇಳಿದ್ದಾನೆ. ಆಗ ರಮೇಶ್ ಪತ್ನಿ ಯಶೋಧಮ್ಮ ನಾವೇನು ಆರ್ಡರ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಈ ವೇಳೆ ಏಕಾಏಕಿ ಮನೆಗೆ ನುಗ್ಗಿದ ಹಂತಕ ಮನೆ ಮಾಲೀಕನನ್ನ ಕೊಲೆ ಮಾಡಿದ್ದಾನೆ. ಬಳಿಕ ಯಶೋಧಮ್ಮ ಮೇಲೂ ಅಟ್ಯಾಕ್ ಮಾಡಿದ್ದಾನೆ. ಆದರೆ ಯಶೋಧಮ್ಮ ಅಲ್ಲೇ ಕುಸಿದು ಬಿದ್ದಿದ್ದರಿಂದ ಸತ್ತಿರಬಹುದು ಅಂತ ಭಾವಿಸಿದ ಕಿರಾತಕ ಮನೆ ಒಳಗೆ ಹೋಗಿದ್ದಾನೆ. ಈ ವೇಳೆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಯಶೋಧಮ್ಮ ಮನೆಯಿಂದ ಹೊರಗೆ ಬಂದು ಬಾಗಿಲನ್ನು ಹಾಕಿಕೊಂಡಿದ್ದಾರೆ. ಮನೆ ಬಾಗಿಲನ್ನು ಕಟ್ ಮಾಡಿ ಆರೋಪಿ ಪರಾರಿಯಾಗಲು ಯತ್ನಿಸಿದ್ದಾನೆ. ಅಷ್ಟರಲ್ಲೇ ಸ್ಥಳೀಯರು ಜಮಾವಣೆಗೊಂಡಿದ್ದರಿಂದ ಕೊಲೆಗಡುಕ ಲಾಕ್ ಆಗಿದ್ದಾನೆ. ಮರ ಬುಕ್ ಮಾಡಿ ಕುಯ್ಯೋ ಮಿಷಿನ್ ಬುಕ್ ಮಾಡಿದ್ರಿ ಅಂದ್ಬಿಟ್ಟು ಬಂದು ಒಳಕ್ಕೆ ಹೋಗಿದ್ದಾನೆ. ಒಳಕ್ಕೆ ಕೂಡಿಸಿಲ್ಲ. ನಮ್ಮಮ್ಮ ಕದ ತೆಗ್ದಿಲ್ಲ. ಅವಾಗ ಮಿಷಿನ್ ಸ್ಟಾರ್ಟ್ ಮಾಡ್ಬಿಟ್ಟು ಬರ ಅನ್ಸದಂತೆ. ಅವಾಗ ಏನ್ ಮಾಡ್ಬಿಟ್ಟು ಅಂತ ನಮ್ಮಮ್ಮ ಕದ ತೆಗ್ದಾರೆ. ದುಡ್ಡು ಕಾಸು ಕೊಡು ಸಾರ ಕೊಡು ಅಂದ್ರೆ ಏನಿಲ್ಲ ಅದಕ್ಕೆ ಒಳಗೆ ನುಗ್ಬಿಟ್ಟು ನಮ್ಮ ಅಮ್ಮಗೆ ಇಂತಿತ್ತು ಹಿಡಿದ್ಬಿಟ್ಟ ಮಿಷಿನ್. ನಮ್ಮ ಅಪ್ಪಂಗೆ ತಿಂದು ಹಿಂಗೆಲ್ಲ ಮಿಷಿನ್ ಹಿಡ್ದು ಇಲ್ಲಿ ಕೈ ಕಟ್ಟಿಸಿ ಇಂತಿತ್ತವರ ಕೈ ಕದಿಸ್ಬಿಟ್ಟವನ. ಕ್ಯಾತ್ನಹಳ್ಳಿ ಒಂಟಿ ಮನೆಯಲ್ಲಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾತ್ನಹಳ್ಳಿಗೂ ಮುನ್ನ ಕೊಲೆಗಡುಕ ಕೆನ್ನಾಳು ಗ್ರಾಮದಲ್ಲಿ ದರೋಡೆಗೆ ಯತ್ನಿಸಿರುವುದಾಗಿ ವಿಚಾರಣೆಯ ವೇಳೆ ಬಾಯ್ಬಿಟ್ಟಿದ್ದಾನೆ. ಆ ಮನೆಯಲ್ಲಿ ಹೆಚ್ಚು ಜನ ಹಾಗೂ ಸಿಸಿಟಿವಿ ಇದ್ದಿದ್ದರಿಂದ ಅಲ್ಲಿಂದ ವಾಪಸ್ಸಾಗಿದ್ದ. ಮನೆ ಪ್ರವೇಶಕ್ಕೂ ಮುನ್ನ ರಸ್ತೆಯಲ್ಲಿ ನಿಂತು ಹೊಂಚು ಹಾಕಿದ್ದ ಹಂತಕ ಸ್ಕೂಟರ್ನಲ್ಲಿ ಬಂದು 2 ನಿಮಿಷ ಸುತ್ತಮುತ್ತ ನೋಡಿದ್ದ. ಮನೆ ಒಳಗೆ ಹೆಚ್ಚು ಜನರಿದ್ದಾರಾ ಅಂತ ಗಮನಿಸಿದ್ದ. ಬಳಿಕ ಸ್ಕೂಟರ್ನಲ್ಲಿ ಇಟ್ಟಿದ್ದ ಕಟಿಂಗ್ ಯಂತ್ರ ತಂದಿದ್ದ ಹಂತಕ ಮನೆಯ ಬೆಲ್ ಮಾಡಿ ಯಂತ್ರದ ಮೂಲಕ ದಾಳಿಗೆ ಪ್ಲಾನ್ ಮಾಡಿದ್ದ. ಆದರೆ ಮನೆಯ ಹೊರಗಡೆ ಸಿಸಿಟಿವಿ ಇದ್ದುದನ್ನು ನೋಡಿ ವಾಪಸ್ಸಾಗಿದ್ದ. ಸದ್ಯ ಕೊಲೆಯಾದ ವಿಚಾರ ತಿಳಿದು ಇಂದ್ರಮ್ಮ ಕೂಡ ಭಯಭೀತರಾಗಿದ್ದಾರೆ. ಯಾರಪ್ಪ ಏನು ಅಂದೆ. ಆವಾಗ ನೀವು ಡೋರ್ಗೆ ಇದು ಮಾಡಿಸಿದ್ರಲ್ಲ ಅವರು ಕಳಿಸೋರಿಂದ ಯಾರ ಮನೆ ಅಂದರು ಅಂದೆ. ಆಮೇಲೆ ಮಹೇಶನ ಮನೆ ಅಂದರು. ನಮ್ದಲ್ಲ ಕಣಪ್ಪ ಅದು ಆ ಕಡೆ ಮನೆ ಹೋಗು ಅಂದೆ. ಆಮೇಲೆ ಡೋರ್ ನಂಬರ್ ಹೇಳಿ ಅಂದ. ಯಾವ ನಂಬರ್ ಇಲ್ಲ ಹೋಗ್ಬಪ್ಪ ನೀನು ಇವಾಗ ಎಷ್ಟೋ ಸಲ ಹೇಳೋದು ನಿನಗೆ ಹೋಗ್ಬಾ ಅಂತ ಅಂದೆ. ಆವಾಗ ಬಕ್ಕೊಂಡು ಮೆತ್ತಿಗೆ ಎತ್ಕೊಂಡ. ಇಟ್ಟಿದ್ನಲ್ಲಪ್ಪ ಮಿಷನ್ನು ಮತ್ತು ಗರ್ಗಶವಾಗಿಲ್ಲ. ಆಗ ಎತ್ಕೊಂಡು ಈ ಕಡೆಗೆಲ್ಲ ನೋಡ್ತಾ ಇದ್ದ ಮೆಟ್ಲು ಕಡೆ ಎಲ್ಲ. ಅದೇನು ನೋಡ್ತಾ ಇದೆಯಾ ಹೇಳ್ದೆ ತಾನೇ ಹೋಗ್ಬಾ ಅಂತ ಅಂದೆ. ಆಮೇಲೆ ಚಿಲ್ಕ ತಕೊಂಡು ಹೋದ. ಕುಡಿದ ಮತ್ತಿನಲ್ಲಿ ಸಿಗರೆಟ್ನಿಂದ ಮರ್ಮಾಂಗ ಸುಟ್ಟು ಹತ್ಯೆಗೈದಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಬೋವಿ ತಿಮ್ಮನಪಾಳ್ಯದಲ್ಲಿ ನಡೆದಿದೆ. 41 ವರ್ಷದ ಪ್ರದೀಪ್ ಎಂಬಾತನನ್ನ ಚೇತನ್ ಕೊಲೆ ಮಾಡಿದ್ದಾನೆ. ಡಿಸೆಂಬರ್ 19ರಂದು ಈ ಘಟನೆ ನಡೆದಿದೆ. ಮೃತ ಪ್ರದೀಪ್ ಹೆಂಡತಿಯೊಂದಿಗೆ ಜಗಳವಾಡಿ ಇಬ್ಬರು ಕೂಡ ಬೇರೆಯಾಗಿದ್ರು. ಆಕೆಯನ್ನ ಆರೋಪಿ ಚೇತನ್ ತನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದ. ಇದರಿಂದ ಕುಡಿದ ಮತ್ತಿನಲ್ಲಿ ಬಂದ ಪ್ರದೀಪ್ ಅವನ ಮನೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಪ್ರದೀಪ್ ತಲೆಯನ್ನ ಗೋಡೆಗೆ ಗುದ್ದಿಸಿ ಸಿಗರೆಟ್ನಿಂದ ಮರ್ಮಾಂಗವನ್ನ ಸುಟ್ಟು ಹತ್ಯೆ ಮಾಡಿದ್ದಾನೆ. ಸದ್ಯ ಆರೋಪಿ ಚೇತನ್ನನ್ನ ಪೊಲೀಸರು ಬಂಧಿಸಿದ್ದು ಸಲಿಂಗ ಕಾಮಕ್ಕೆ ಸ್ನೇಹಿತನನ್ನ ಹತ್ಯೆ ಮಾಡಿರಬಹುದು ಅಂತ ಶಂಕಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ಮಾದನಾಯಕನಹಳ್ಳಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ನಿನ್ನೆ ನೆಲಮಂಗಲದಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿದರು. ಇಂದು ಬೆಳಗ್ಗೆ 8 ಗಂಟೆಗೆ ಉದ್ಯಮಿ ಚಂದ್ರಂ ಸೇರಿದಂತೆ 6 ಮಂದಿಯ ಮೃತದೇಹಗಳನ್ನು ಸ್ವಗ್ರಾಮ ಮಹಾರಾಷ್ಟ್ರದ ಮೊರಬಗಿಗೆ ತರಲಾಯಿತು. ಚಂದ್ರಂ, ಯಗಪ್ಪಗೋಳ್, ಗೌರಬಾಯಿ, ವಿಜಯಲಕ್ಷ್ಮಿ, ಜಾನ್, ದೀಕ್ಷಾ ಹಾಗೂ ಆರ್ಯ ಮೃತದೇಹಗಳನ್ನು ಹೊತ್ತ ಆಂಬ್ಯುಲೆನ್ಸ್ ಹುಟ್ಟೂರಿಗೆ ಬರ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಚಂದ್ರಂ ಸ್ವಂತ ಜಮೀನಿನಲ್ಲಿ ಕೆಲಕಾಲ ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು. ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನ ಪೂರೈಸಿ ಮೃತರ ಸಾಮೂಹಿಕ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಇನ್ನು ಅಪಘಾತದ ನಂತರ ಘಟನಾ ಸ್ಥಳದಲ್ಲಿದ್ದ ಚಂದ್ರಂ ಅವರ ಕಾರನ್ನ ಸಂಚಾರಿ ಪೊಲೀಸರು ನೆಲಮಂಗಲ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಶಿಫ್ಟ್ ಮಾಡಿದ್ದಾರೆ. ಬಡತನದಲ್ಲಿ ಹುಟ್ಟಿದ್ದ ಮೃತ ಚಂದ್ರಂ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಐಎಎಸ್ಟಿ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಎಂಬ ಕಂಪನಿಯನ್ನು ಆರಂಭಿಸಿ 100 ಜನರಿಗೆ ಕೆಲಸ ಕೊಟ್ಟಿದ್ರು. ಇತ್ತೀಚೆಗೆ ಹೊಸ ಆಫೀಸ್ ಓಪನ್ ಮಾಡೋಕೆ ನಿರ್ಧರಿಸಿದ್ರು. ಆದರೆ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿಯ ತಾಳೆಕೆರೆ ಬಳಿ ನಡೆದ ಭೀಕರ ಅಪಘಾತದಲ್ಲಿ ಚಂದ್ರಂ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 2 ತಿಂಗಳ ಹಿಂದೆಯಷ್ಟೇ 1 ಕೋಟಿ ರೂಪಾಯಿ ಬೆಲೆಯ ಐಷಾರಾಮಿ ವೋಲ್ವೋ ಕಾರು ಖರೀದಿಸಿದ ಚಂದ್ರಂ ಕುಟುಂಬ ಕ್ರಿಸ್ಮಸ್ ಹಿನ್ನೆಲೆ ಹುಟ್ಟೂರಿಗೆ ತೆರಳೋಕೆ ಮುಂದಾಗಿತ್ತು. ಆದರೆ ಬೆಂಗಳೂರಿನಿಂದ ಹೊರಟ ಅರ್ಧ ಗಂಟೆಯಲ್ಲೇ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಚಂದ್ರಂ ಆತ್ಮೀಯ ಗೆಳೆಯ ಈಶ್ವರ್ ಕೂಡ ಚಂದ್ರಂ ನೆನೆದು ಕಣ್ಣೀರಿಟ್ಟರು. ಚಂದ್ರು ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಸಿಬ್ಬಂದಿ ಕೂಡ ಚಂದ್ರಂ ಸರ್ ನಮ್ಮನ್ನೆಲ್ಲ ಮನೆಯವರಂತೆ ನೋಡಿಕೊಳ್ತಾ ಇದ್ರು, ಅವರೀಗ ಇಲ್ಲ ಎಂಬುದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ದುಃಖಿತರಾದರು. ನಂಬಲಿಕ್ಕೆ ಆಗಲಿಲ್ಲ ನನಗೆ. ಎಲ್ಲ ಬಿಟ್ಟು ಎಲ್ಲ ಓಡ್ ಬಂದಿವಿ ಅಷ್ಟೇ. ಅದು ಬಿಟ್ಟು ಏನು ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಿಂದ. ಆದರೆ ಈ ಥರ ಇಂಥ ಇಡೀ ಫ್ಯಾಮ್ಲಿಗೆ ಹೋಗುವಂಥ ಪರಿಸ್ಥಿತಿ ನೆನೆಸ್ಕೊಳ್ಳೋಕ್ಕೆ ಆಗೋದಿಲ್ಲ ಸರ್. ನನಗೆ ಅವನು 20 ವರ್ಷದಿಂದ ಗೊತ್ತು ಸರ್. ನಾನು ಅವನು ಓದಿದ್ದು ಒಂದೇ ಕಾಲೇಜು.